ಕರ್ನಾಟಕ ಅಂತ ತಗೊಂಡಾಗ ಈಗ ಐಟಿ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಬಗ್ಗೆ ಮಾತಾಡ್ತಾ ಇದ್ರು. ಮತ್ತೆ MSME ಮತ್ತು ಕೈಗಾರಿಕಾ ಅಭಿವೃದ್ಧಿ 10,000 ಕೋಟಿ ಕರ್ನಾಟಕಕ್ಕೆ ಅಂತಲ್ಲ, ಹೇಳ್ತಾರೆ ಓವರ್ ಆಲ್. ಮತ್ತು ಪೀಣ್ಯ, ವೈಟ್ಫೀಲ್ಡ್, ಧಾರವಾಡ, ಹುಬ್ಳಿ, ಮೈಸೂರು ಮುಂತಾದ ಕೈಗಾರಿಕಾ ಕ್ಲಸ್ಟರ್ಗಳಿಗೆ ಇದರಿಂದ ಸ್ವಲ್ಪ ಮಟ್ಟಿಗೆ ಲಾಭ ಆಗಬಹುದು. ಉದ್ಯೋಗ ಮತ್ತು ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ. ಕೃಷಿ ಮತ್ತು ರೈತರ ಆದಾಯ ಹೆಚ್ಚಿಸುವ ಯೋಜನೆಗಳು ಗೊತ್ತಿಲ್ಲ, ಅದು ಯಾವ ಯೋಜನೆಗಳು. ರಾಜ್ಯದ ಗ್ರಾಮೀಣ ಆರ್ಥಿಕತೆಗೆ ಬಲ ತುಂಬುವಂತ ಕೆಲಸಗಳು, ಅದು ಐ ಡೋಂಟ್ ಥಿಂಕ್ ಸೊ. ಆರ್ಥಿಕತೆಗೆ ಈಗ MSME ವಿಚಾರಣೆ ಬರೋಣ ಸರ್. MSMEಗೆ ಈಗ SBI ಫಾರ್ ಎಕ್ಸಾಂಪಲ್ ಯಾವುದೋ ಬ್ಯಾಂಕಲ್ಲಿ ನಾವು ಏನಾದ್ರು ಅಪ್ಲೈ ಮಾಡ್ತೀವಿ ಮತ್ತೊಂದು ಅಂದಾಗ ಆಕ್ಚುಲಿ ನಾನ್ ಕೊಲಾಟ್ರಲ್ ಅಂತ ನಾವು ಬಿಫೋರ್ ಇದು ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದರೆ ಕೊಲಾಟ್ರಲ್ ಇಲ್ಲದೆ ಯಾವ ಬ್ಯಾಂಕಲ್ಲೂ ಲೋನ್ಸ್ ಕೊಡಲ್ಲ ಸರ್. ಅದು 10,000 ಆಗಿರಲಿ 10 ಲಕ್ಷ ಆಗಿರಲಿ. ಆಮೇಲೆ ಬಹಳಷ್ಟು ಜನ MSMEಗಳಲ್ಲಿ ಇವತ್ತು ಕೇವಲ ಬಡವರು ಅಥವಾ ಏನೋ ಬಿಲೋ ಲೋವರ್ ಮಿಡಲ್ ಕ್ಲಾಸ್ ಅಂತ ನಾನು ಹೇಳಕ್ ಇಷ್ಟಪಡಲ್ಲ, ಅಪ್ಪರ್ ಮಿಡಲ್ ಕ್ಲಾಸ್ ಅವರು MSMEಗಳಲ್ಲಿ ಬಹಳಷ್ಟು ಜನ ಲೋನ್ ತಗೊಂಡು ಕೊಲಾಟ್ರಲ್ ಯಾರಿಗೆಲ್ಲ ಕೊಡಕ್ಕೆ ಆಗತ್ತೆ ಮಾಡುತ್ತೆ ಬಹಳಷ್ಟು ಜನ ತಗೊಂಡಿದ್ದಾರೆ. ಕಾರ್ ಲೋನ್ ತಗೊಂತಾರಲ್ಲ, ಕಾರ್ ಲೋನ್ ನಿಮಗೆ 7.8% ಸಿಗ್ತದೆ. ಇಂಡಸ್ಟ್ರಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಇಂಡಸ್ಟ್ರಿಗೆ ಲೋನ್ ಸಿಗೋದು ಎಷ್ಟು ಗೊತ್ತಾ? 12% ಸಿಗೋದೇ ಇಲ್ಲ, ಕಡಿಮೆ 10ರಿಂದ 12%. ಯಾರು ಜಾಬ್ ಕ್ರಿಯೇಷನ್ ಮಾಡ್ತಾರೆ, ಯಾರು ಎಕನಾಮಿಗೆ ಟ್ಯಾಕ್ಸ್ ಕಟ್ಟಿ ಎಕನಾಮಿನ ದೊಡ್ಡದು ಮಾಡ್ತಾರೆ, ಅವ್ರಿಗೆ ನಿಮಗೆ ಬೇಕಾಗಿರೋದು, ಅವ್ರಿಗೆ ಸಬ್ಸಿಡಿ ಬೇಕಾಗಿರೋದು, ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಅವ್ರಿಗೆ ಸಾಲ ಬೇಕಾಗಿದೆ. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಥರ ಇಂಡಸ್ಟ್ರಿ, ಸ್ಮಾಲು ಮೀಡಿಯಮು ಲಾರ್ಜ್ ಇಂಡಸ್ಟ್ರಿಗೆ 30 ಲಕ್ಷ ಕೋಟಿ ಸಾಲದ ಅಗತ್ಯ ಇದೆ, ಆರ್ಥಿಕ ಸಹಾಯದ ಅಗತ್ಯ ಇದೆ. ಯೂನಿಯನ್ ಗೌರ್ಮೆಂಟು ಆ ಕಡೆ ಗಮನ ಕೊಡಬೇಕು. ಯಾಕೆ ಗಮನ ಕೊಡಬೇಕು ಅಂದರೆ, ಇಂಡಸ್ಟ್ರಿ ಅವರು ಸ್ಕೇಲ್ ಅಪ್ ಮಾಡ್ತಾರಾ, ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರಾ, ಅಥವಾ ಹೊಸದಾಗಿ ಟೆಕ್ನಾಲಜಿ ಬಂದಿರೋದನ್ನ ಅಡಾಪ್ಟ್ ಮಾಡ್ಕೊತಾರಾ. ನೀವು ಯಾವುದೇ ರೀತಿಯ ಕರ್ನಾಟಕದಲ್ಲೇ ನಾವೆಷ್ಟೇ ಸಹಾಯ ಮಾಡಲಿ, ಕರ್ನಾಟಕದಲ್ಲಿ ಯಾವುದೇ ರೀತಿಯ ಇಂಡಸ್ಟ್ರಿ ಕಾರಿಡಾರ್ಗೆ ಹೋಗಿ ಒಂದು ಹಳೆ ಕಂಪ್ನಿಗಳು 20 ವರ್ಷ 30 ವರ್ಷ ಹಳೆ ಕಂಪ್ನಿಗಳು 20% 30% ಆಲ್ರೆಡಿ ಕ್ಲೋಸ್ ಆಗಿದ್ದಾವೆ. ಯಾಕೆ ಕ್ಲೋಸ್ ಮಾಡಿದ್ರಪ್ಪ ಅಂದರೆ ಆರ್ಥಿಕ ಮುಗ್ಗಟ್ಟು, ಹೊಸ ನಾವು ಟೆಕ್ನಾಲಜಿಗೆ ಅಡಾಪ್ಟ್ ಮಾಡ್ಕೊಳ್ಳೋ ಸಾಧ್ಯ ಆಗ್ತಾ ಇಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ. ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದೇನು, ಅವ್ರಿಗೆ ಫೈನಾನ್ಷಿಯಲ್ ಏಡ್ ಕೊಡಬೇಕು, ಅವ್ರಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಹೆಂಗೆ ಕಮ್ಮಿ ಮಾಡಿದ್ರೆ ಅವ್ರಿಗೂ ಕೂಡ ಇನ್ಕಮಲ್ಲಿ ಕಾರ್ಪೊರೇಟ್ ಟ್ಯಾಕ್ಸಲ್ಲಿ ಕಡಿಮೆ ಮಾಡಬೇಕು, ಆಮೇಲೆ ಅವ್ರಿಗೆ ಸಬ್ಸಿಡಿ ಕೊಡಬೇಕು, ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಬೇಕು, ಎಕ್ಸ್ಪೋರ್ಟ್ಗೆ ಹಣ ಸಹಾಯ ಮಾಡಿ ಎಕ್ಸ್ಪೋರ್ಟ್ಗೆ ಉತ್ತೇಜನ ಕೊಡಬೇಕು. ಅದು ಆಗ್ತಾ ಇಲ್ಲ. ಒಂದು. ಎರಡನೇದು, ಈ 8 ವಲಯ ಅಂತ ಬರ್ತದೆ, ಕೈಗಾರಿಕಾ ವಲಯ ಅಂತ ಬರ್ತದೆ ಮ್ಯಾನುಫ್ಯಾಕ್ಚರಿಂಗ್ ಇದರೊಳಗೆ. ವರ್ಕ್ ಫೋರ್ಸ್ನ ಮುಂಚೆ ಹೆಂಗಿತ್ತು ಗೊತ್ತಾ? 2011-12ರಲ್ಲಿ ವರ್ಕ್ ಫೋರ್ಸು 12.6% ವರ್ಕ್ ಫೋರ್ಸು ಆ 8 ವಲಯದಲ್ಲಿತ್ತು. ಇವಾಗ ಏನಾಗಿದೆ? 11.4% ಬಂದಿದೆ. ಅಂದರೆ ಯು ಆರ್ ನಾಟ್ ಗ್ರೋಯಿಂಗ್, ಯು ಆರ್ ಡಿಕ್ಲೈನಿಂಗ್. ವರ್ಕ್ ಫೋರ್ಸ್ ಇಲ್ಲ. ಯಾಕೆ ವರ್ಕ್ ಫೋರ್ಸ್ ಇಲ್ಲ? ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ? ಕಾಂಪಿಟೇಷನ್ ಮಾಡೋಕ್ಕಾಗ್ತಾ ಇಲ್ಲ ಈ ದೇಶದಲ್ಲಿ. ಇಂಪೋರ್ಟ್, ಚೈನಾದಿಂದ ಇಂಪೋರ್ಟ್, ಅಂದರೆ ಗ್ರೋತ್ ರೇಟಲ್ಲಿ ನೀವು ಕಂಪ್ನಿಗಳು ಜಾಸ್ತಿ ಆಗ್ತಾ ಇದೆ, ನಂಬರ್ ಆಫ್ ಎಂಪ್ಲಾಯೀಸ್ ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ದ ಗ್ರೋತ್ ರೇಟ್ ಇತ್ತಲ್ಲ 2011, 12, 13 ಅದು 23, 24, 25 ಅಲ್ಲಿಲ್ಲ. ನೀವು ಬಿಲೀವ್ ಮಾಡಿ, 2017, 18, 19ರಲ್ಲಿ 19,000 ಜನ ನಮಗೆ ಉದ್ಯೋಗ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ನಂಬಕ್ ಸಾಧ್ಯನಾ? ಇದು ಆ ತರ ದೇಶದಲ್ಲಿ ಮಾತಾಡ್ಬಿಡ್ತೀನಿ. 2024 IIT ಡೆಲ್ಲಿ ರಿಪೋರ್ಟ್ ಕೊಟ್ಟಿರೋದು ಏನಂದ್ರೆ, ಇಡೀ ದೇಶದಲ್ಲಿ ಏನು IITಗಳಿದಾವೆ ಅಲ್ಲಿಂದ ಪಾಸ್ ಔಟ್ ಆಗುವಂತಹ ಸ್ಟೂಡೆಂಟ್ಸ್ಗಳಲ್ಲಿ 38% ನಿರುದ್ಯೋಗಿಗಳು. 38% ಪರಿಸ್ಥಿತಿ ಹೆಂಗಿದೆ? ನಾನು ಈ ಸ್ಟೇಟ್ ನ ನೀವು ಅರ್ಥ ಮಾಡ್ಕೊಂಡ್ರೆ, ಕೇಂದ್ರ ಸರ್ಕಾರ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಈ ಡೇಟಾನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ಅವರು ಇದಕ್ಕೆ ಏನ್ ಮಾಡ್ಬೋದು, ನಾವು ರೆಮಿಡಿ ಏನ್ ಮಾಡ್ಬೋದು ಯೋಚನೆ ಮಾಡ್ಬೋದು. ಅಕ್ಸೆಪ್ಟ್ ಮಾಡ್ಕೊಂಡಲ್ಲೇ ವಿಕಸಿತ ಭಾರತ, ನಾನು ಎಲ್ಲ ಬಲಿಷ್ಠ ಟ್ರಿಲಿಯನ್ ಸರ್, ಇದು ಕೆಟ್ಟ ಬಜೆಟ್ ಅಂತ ನಾನು ಹೇಳಲಾರೆ. ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ನ ಇಮಿಡಿಯೇಟ್ ಆಗಿ ಬೂಸ್ಟ್ ಅಪ್ ಮಾಡುವಂತ ಬಜೆಟ್ ಕೂಡ ಅಲ್ಲ. ಒಂಥರ ಲಾಂಗ್ ರನ್ ಗೆ ಇಟ್ ಇಸ್ ಅ ಸೇಫ್ ಅಂತಾನೆ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ ಈ ಬಜೆಟ್ ನ ಗಮನಿಸಿದಾಗ. ಸರ್, ರಿಫಾರ್ಮ್ಸ್ ಮಾಡಬಹುದು. ಆಲ್ರೆಡಿ GST ರಿಫಾರ್ಮ್ಸ್ ಅಲ್ಲಿ ಮಾಡಿದ್ದಾರೆ. ಆಲ್ರೆಡಿ ಏನೇನು ಲಾಭ ಕೊಡ್ಬೋದು ಸಾಮಾನ್ಯ ಜನರಿಗೆ, ಯಾರ್ಯಾರಿಗೆ ಲಾಭ ಕೊಡ್ಬೋದು, ಕನ್ಸ್ಯೂಮರ್ಸ್ಗೆ ಏನೇನು ಲಾಭ ಕೊಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗೆ ಏನೇನು ಲಾಭ ಆಗ್ಬೋದು, ಆ ರೀತಿ GST ರಿಫಾರ್ಮ್ಸ್ ಎಲ್ಲ ಆಲ್ರೆಡಿ ಆಗಿದೆ. ಅದ್ರ ಜೊತೆಗೆ ನಟರಾಜ್ ಗೌಡ್ರು ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ರು. 2014 ನಾನು ವರ್ಕ್ ಫೋರ್ಸ್ ಶೇರ್ ವರ್ಕ್ ಫೋರ್ 12.6% ಇತ್ತು. 23-24 ಅಲ್ಲಿ ಅದು ಬಂದು 11.4% ಆಗಿದೆಯಲ್ಲ. ದಟ್ಸ್ ದ ಡೇಟಾ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ನಂಬರ್ 2 ನಾನು ಹೇಳಿದೆ ನಿಮಗೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರೋದಕ್ಕಿಂತ ಆಚೆ ಹೋಗ್ತದಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಕ್ಟೋಬರ್ 2025 ನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಅಧಿಕೃತ ಡೇಟಾ ಏನಂದ್ರೆ, ಇನ್ಫ್ಲೋ ಕಡಿಮೆ ಆಗ್ತಾ ಇದೆ, ಔಟ್ಫ್ಲೋ ಜಾಸ್ತಿ ಆಗ್ತಾ ಇದೆ. ಇದು ಅವ್ರು ಕೊಟ್ಟಿರೋ ಡೇಟಾ. ಅಂದ್ರೆ ಈ ಸರ್ಕಾರದ ಮೇಲೆ
ಉದ್ಯಮಿದಾರರಿಗೆ, ಬಂಡವಾಳ ಹೂಡಿಕೆದಾರರಿಗೆ ನಂಬಿಕೆ ಇಲ್ಲ. ಅದಕ್ಕಾಗಿ ಅವ್ರು ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಜನರು ಕಷ್ಟದಲ್ಲಿದ್ದಾರೆ. ಈ ನಗರ ಪ್ರದೇಶದಿಂದ ಜನರು ಬಂದು ವಾಪಸ್ಸು ಹಳ್ಳಿಗಾಡಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ 34% ಇದ್ದಂಥದ್ದು ಜನಸಂಖ್ಯೆ ಇದೇನು ರೈತಾಪಿ ವರ್ಗ 44% 46% ಆಗಿದೆ, ಆಗಿದೆ. ಇದು ವಸ್ತುಸ್ಥಿತಿ. ಸರ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜನವರಿ 2026 ಡೇಟಾ $81 ಬಿಲಿಯನ್. ಔಟ್ಫ್ಲೋ ಒಂದ್ ನಿಮಿಷ ಹೇಳ್ತೀನಿ, ಔಟ್ಫ್ಲೋ ಹೇಳ್ತೀನಿ ನಿಮಗೆ. 2.25x ಜಾಸ್ತಿ ಆಗಿದೆ. ನಿಮ್ದು 2013-14 $36 ಬಿಲಿಯನ್ ಇತ್ತು. ನಾನು ನಿಮಗೆ ಅಕ್ಟೋಬರ್ 2025 $36 ಬಿಲಿಯನ್ $81 ಬಿಲಿಯನ್ ಸರ್. ಇದು ಮತ್ತೆ ಅದ್ರ ಜೊತೆಗೆ EPFO ನಾವು ಉದ್ಯೋಗವನ್ನ ಚೆಕ್ ಮಾಡ್ತಕ್ಕಂಥದ್ದು. ಈಗ ಅಲ್ಲೇ ಆರ್ಥಿಕ ತಜ್ಞರಿದ್ದಾರೆ, ಇದ್ರ ಬಗ್ಗೆ ಅವ್ರ ಹತ್ರ ಹೇಳ್ಬಿಡ್ತೀನಿ. ಅವ್ರಿಗೂ ಗೊತ್ತಿದೆ. ನಾವು ಉದ್ಯೋಗವನ್ನ ಪರೀಕ್ಷೆ ಮಾಡಬೇಕು. ಉದ್ಯೋಗವನ್ನ ಡಾಟಾ ವೆರಿಫೈ ಮಾಡ್ಕೊಂಡ್ ಬರ್ತೀವಿ.